ಚಿತ್ರದುರ್ಗ ಸಾರಿಗೆ ಬಸ್ ನಿಲ್ದಾಣ ಖಾಲಿಯಾಗಿದೆ. ಬಸ್ಗಳಿಲ್ಲದೆ ಬಸ್ ನಿಲ್ದಾಣ ಬಿಕೋ ಅಂತಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿತು. ಬಸ್ಗಾಗಿ ಕಾದು ಕೂತಿರೋ ಪ್ರಯಾಣಿಕರು ಕಂಗಾಲಾಗಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಭದ್ರತೆ ಕೂಡ ಇದೆ. ಚಿತ್ರದುರ್ಗದ ಬಸ್ ನಿಲ್ದಾಣ ಖಾಲಿಯಾಗಿದೆ. ಕೆಎಸ್ಆರ್ಟಿಸಿ ಬಸ್ಗಳನ್ನ ನಂಬಿಕೊಂಡು ಬಂದಂತ ಪ್ರಯಾಣಿಕರು ಕಂಗಾಲಾಗಿದ್ದಾರೆ. ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗ್ತದೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಾರಿಗೆ ನೌಕರರು ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಬಲಭಾಗದಲ್ಲಿ ಗಮನಿಸ್ಬೋದು. ನಾವೀಗ ಚಿತ್ರದುರ್ಗ ನಗರದಲ್ಲಿರ್ತಕ್ಕಂಥ KSRTC ಬಸ್ ನಿಲ್ದಾಣದಲ್ಲಿದ್ದೀವಿ. ಏನಂತಂದರೆ ವಿವಿಧ ಬೇಡಿಕೆಗಳೇನಿದ್ದಾವೆ ಸಾರಿಗೆ ನೌಕರರದ್ದು, ಅವ್ರದ್ದು ಸರ್ಕಾರ ಕೂಡಲೇ ಈಡೇರಿಸಬೇಕು, ಇಲ್ಲ ಅಂತಂದರೆ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತೀವಿ ಅಂತಕ್ಕಂಥ ಕರೆಯನ್ನು ನಿನ್ನೆ ಕೊಟ್ಟಿದ್ದರು. ಅದಕ್ಕೆ ಸಂಬಂಧಪಟ್ಟಂತೆ ಇಂದು ಚಿತ್ರದುರ್ಗ ನಗರದಲ್ಲಿರ್ತಕ್ಕಂಥ KSRTC ಬಸ್ ನಿಲ್ದಾಣ ಸಂಪೂರ್ಣ ಸ್ತಬ್ಧವಾಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಒಂದು ಬಸ್ ಕೂಡ KSRTC ಬಸ್ ನಿಲ್ದಾಣಕ್ಕೆ ಆಗಮಿಸ್ತಿಲ್ಲ. ತಡರಾತ್ರಿನೂ ಕೂಡ ಏಷ್ಯಾನೆಟ್ ಸುವರ್ಣ ಜೊತೆಗೆ ಏನೋ ಸಿಬ್ಬಂದಿಗಳು ನೌಕರರು ಮಾತಾಡ್ತಾ ಇದ್ರು. ನಾವು ಯಾವುದೇ ರೀತಿಯ ಸರ್ಕಾರದ ವಿರುದ್ಧ ಒಂದು ರೀತಿ ಏನಂತಂದರೆ ಬೇರೆ ರೀತಿಯ ಪ್ರೊಟೆಸ್ಟ್ ಮಾಡೋದಿಲ್ಲ, ಯಾಕಂತಂದರೆ ಡ್ಯೂಟಿಗೆ ಹಾಜರಾಗಲ್ಲ. ನಮ್ಮ ಮುಷ್ಕರ ಏನಿದ್ರು ಶಾಂತಿಯುತವಾಗಿರುತ್ತೆ ಹೊರತು ಯಾವುದೇ ರೀತಿ ಅಹಿತಕರ ಘಟನೆಗಳಿಗೆ ನಾವು ಎಡೆಮಾಡಿ ಕೊಡಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಅದಕ್ಕೆ ಸಂಬಂಧಪಟ್ಟಂಗೆ ದೃಶ್ಯಗಳು ನೋಡ್ಬೋದು. ಕೆಲವು ಜನರು ಕೂಡ ಈಗಾಗಲೇ ಏನು ಬೇರೆ ಬೇರೆ ಕಡೆ ತೆರಳೋದಕ್ಕೆ ಬಂದಿರತಕ್ಕಂಥದ್ದು. ಕೆಲ ಬಸ್ಗಳು ಏನು ರಾತ್ರಿ ಬಿಟ್ಟಿರ್ತಕ್ಕಂಥ ಕೆಲ ಬಸ್ಗಳು ಮಾತ್ರ ಬಸ್ ಸ್ಟ್ಯಾಂಡ್ನತ್ತ ಬರ್ತಾ ಹೋಗ್ತಿದ್ದಾವೆ. ಆದರೂ ಕೂಡ ಬಸ್ಗಳು ಕೂಡ ಖಾಲಿ ಆಗಿರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಸುಮಾರು ಮಂದಿ ಏನಂತಂದರೆ ಬೇರೆ ಬೇರೆ ಕಡೆಗೆ ಬೆಂಗಳೂರು ಆಗಿರ್ಬೋದು ಮತ್ತು ಬೇರೆ ಬೇರೆ ಕಡೆಗೆ ಹೋಗ್ತಕ್ಕಂಥವ್ರು ಸಾಕಷ್ಟು ಮಂದಿ ಕಾಯ್ತಾ ಇದ್ದಾರೆ. ಅದರಲ್ಲೂ ಕೂಡ ಏನಂತಂದರೆ ಈ ಕೆಲವರಿಗೆ ಮಾಹಿತಿ ಇಲ್ಲ, ಬರ್ಬೋದೇನೋ ಬಸ್ಗಳು ಅಂತಕ್ಕಂಥ ಒಂದು ಅವ್ರಿಗೊಂದು ಆಸೆ ಏನಂತಂದರೆ ಬಸ್ ಬರುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲೂ ಕೂಡ ಸಾಕಷ್ಟು ಜನರಿದ್ದಾರೆ. ಹೀಗಾಗಿ ಏನಂತಂದರೆ ಒಂದು ರೀತಿ KSRTC ಬಸ್ ನಿಲ್ದಾಣದಲ್ಲಿ ಒಂದು ರೀತಿ ಎಲ್ಲ ರೀತಿಯ ಬಸ್ಗಳಿಲ್ಲದೆ ಸ್ತಬ್ಧವಾಗಿದೆ ಅಂತ ಹೇಳ್ಬೋದು. ದೃಶ್ಯಗಳು ಇನ್ನೊಂದು ಭಾಗದಲ್ಲಿ ದೃಶ್ಯಗಳು ನೀವು ಗಮನಿಸ್ಬೋದು. ಈಗ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಪೊಲೀಸರು ಈ ಒಂದು ಸ್ಥಳಕ್ಕೆ ಆಗಮಿಸಿದ್ದಾರೆ. KSRTC ಬಸ್ ನಿಲ್ದಾಣದಲ್ಲಿ ಪೊಲೀಸರು ಕೂಡ ಮೊಕ್ಕಾಂ ಓಡಿರ್ತಕ್ಕಂಥದ್ದು. ಏನಂತಂದರೆ ಮುಷ್ಕರ ಯಾವ ರೀತಿ ಬೇಕಾದರೂ ಆಗ್ಬೋದು, ಪ್ರೊಟೆಸ್ಟ್ ಆಗ್ಬೋದು, ಮತ್ತೇನಾದರೂ ಸಮಸ್ಯೆ ಆಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಈಗಾಗಲೇ ಪೊಲೀಸರು ಕೂಡ ಬಂದೋಬಸ್ತ್ ವಹಿಸಿರ್ತಕ್ಕಂಥ. ಒಟ್ಟಾರೆಯಾಗಿ ಏನಂತಂದರೆ ಕೋಟೆನಾಡು ಚಿತ್ರದುರ್ಗದಲ್ಲೂ ಕೂಡ ಮುಷ್ಕರದ ಬಿಸಿ ತಟ್ಟಿದೆ. ಜನರು ಕೂಡ ಬಸ್ಸಿಗಾಗಿ ಪರದಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡರನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.